ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ KPSCಯಿಂದ 2022ರಲ್ಲಿ ನಡೆದ ಸಂವಹನ ಪತ್ರಿಕೆ ಅಥವಾ ಕಮ್ಯುನಿಕೇಷನ್ ಪೇಪರ್, ಈ ಒಂದು ಪತ್ರಿಕೆಯಲ್ಲಿನ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈಗಾಗಲೇ ಈ ಒಂದು ಕ್ವಶನ್ ಪೇಪರ್ದು ಒಂದು ಕಂಪ್ಯೂಟರ್ ನಾಲೆಜನ್ನು ಈಗಾಗಲೇ ಸಾಲ್ವ್ ಮಾಡಿದ್ದೀವಿ, ಓಕೆನಾ. ಮತ್ತು ಸಾಮಾನ್ಯ ಕನ್ನಡ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಮತ್ತು ಈ ಒಂದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ಗಳಲ್ಲಿ ಕೇಳಿರುವ ಕ್ವಶನ್ಗಳನ್ನು ಈಗಾಗಲೇ ನಮ್ಮ ಈ ಒಂದು ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೀವಿ. ಅವುಗಳನ್ನು ಹೋಗಿ ನೀವು ರೆಫರ್ ಮಾಡ್ಬೋದು, ಓಕೆನಾ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಚಿಕ್ಕ ಹಳ್ಳಿಗಳಲ್ಲಿ ಕೂಡ ಪಾಠಶಾಲೆಗಳಿರಬೇಕು, ಓಕೆನಾ. ಅಂದರೆ ಈ ವಾಕ್ಯದಲ್ಲಿ ಡ್ಯಾಶ್ ವಚನ ಇದೆ. ಇಲ್ಲಿ ಚಿಕ್ಕ ಹಳ್ಳಿಗಳಲ್ಲಿ ಅಂದರೆ ಈ ವಾಕ್ಯದಲ್ಲಿ ವಚನ ಅಂದರೆ ಯಾವುದಪ್ಪ? ಏಕವಚನ, ಬಹುವಚನ. ಏಕ ಅಂದರೆ ಏನು? ಒಂದೇ ಒಂದು. ಬಹು ಅಂದರೆ ಒಂದಕ್ಕಿಂತ, ಒನ್ ಆರ್ ಮೋರ್, ಒಂದಕ್ಕಿಂತ ಹೆಚ್ಚು, ಓಕೆನಾ. ಸೊ ಇಲ್ಲಿ ಚಿಕ್ಕ ಹಳ್ಳಿಗಳಲ್ಲಿ ಏನಪ್ಪ? ಬಹುವಚನ ಇದೆ. ಪಾಠಶಾಲೆಗಳಿರಬೇಕು, ಇದು ಬಹುವಚನ. ಸೊ ಬಹುವಚನ ಕರೆಕ್ಟ್ ಆಗ್ತದೆ. ಇವು ಏಕವಚನ ಕ್ಯಾನ್ಸಲ್. ಈಗ ಇಲ್ಲಿ ಇದು ನಪುಂಸಕ ಇದೆ, ಇದು ಸ್ತ್ರೀಲಿಂಗ ಇದೆ. ಆದರೆ ಇಲ್ಲಿ ವಾಕ್ಯವನ್ನು ನೋಡಿದಾಗ ಸ್ತ್ರೀಲಿಂಗ ಅನ್ನೋ ಪದ ಇಲ್ಲಿ ಯಾವುದೂ ಇಲ್ಲ, ನಪುಂಸಕನೇ ಬರ್ತದೆ. ಸೊ ಇಲ್ಲಿ ಆಪ್ಷನ್ 1 ಈಸ್ ಕರೆಕ್ಟ್, ಓಕೆನಾ. ನಪುಂಸಕ ಶಬ್ದಗಳಿವೆ, ಬಹುವಚನ ಶಬ್ದಗಳಿವೆ, ಓಕೆನಾ. ಸೊ ಅದು ನಪುಂಸಕ ಬಹುವಚನ. ನೆಕ್ಸ್ಟ್ ಕ್ವಶನ್. ಮನಸೀಜ ಪದದ ಸಮಾನಾರ್ಥಕ ಪದ. ಮನಸೀಜ ಅಂದ್ರೆ ಮದನ, ಓಕೆನಾ, ಮದನ. ಕೇಶಿರಾಜನ ಪ್ರಕಾರ ಅಚ್ಚಗನ್ನಡದ ವೃದ್ಧನೆಗಳ ಸಂಖ್ಯೆ. ಈ ವೃದ್ಧನೆಗಳ ಸಂಖ್ಯೆ ಅಷ್ಟು 47, ಓಕೆನಾ. ನೆಕ್ಸ್ಟ್. ಇವುಗಳಲ್ಲಿ ಗಿರಡ್ಡಿ ಗೋವಿಂದರಾಜ್ ಅವರ ವಿಮರ್ಶಾ ಕೃತಿ ಯಾವುದು? ಇವರ ವಿಮರ್ಶಾ ಕೃತಿ ಸಾತತ್ವ. ಶ್ರಮ್ಯೋ ವಿರಾಮೋಯತಿ ಎಂದು ಹೇಳಿದವನು ಹೇಮಚಂದ್ರನು ಹೇಳಿದವನು. ವಿಮರ್ಶೆಯ ಪರಿಭಾಷೆ. ಈ ಒಂದು ಕೃತಿಯ ಕರ್ತೃ ಯಾರು? ಈ ಒಂದು ಕೃತಿಯ ಕರ್ತೃ OL ನಾಗಭೂಷಣ ಸ್ವಾಮಿ, ಓಕೆನಾ. ನೆಕ್ಸ್ಟ್. ಉಂಬಳಿ ಎಂದರೆ ಮಾನ್ಯವಾಗಿ ದೊರೆತ ಭೂಮಿ. ನೀವು ಒಂದು ಕರ್ನಾಟಕದ ಇತಿಹಾಸವನ್ನು ಒಂದು ಓದಿದಾಗ ನಿಮಗೆ ಒಂದು ಗಮನಕ್ಕೆ ಬರೋದು, ಒಬ್ಬ ಚಾಲುಕ್ಯ ದೊರೆಯು ಈ ಒಂದು ಭೂಮಿಯನ್ನು ಉಂಬಳಿಯಾಗಿ ಕೊಟ್ಟನು. ಅಂದರೆ ಉಂಬಳಿ ಅಂದ್ರೇನು? ಮಾನ್ಯವಾಗಿ ದೊರೆತ ಭೂಮಿ. ಅಗ್ಗಳ ಪದದ ಅರ್ಥ. ಅಗ್ಗಳ ಅಂದರೆ ಶ್ರೇಷ್ಠ, ಅಗ್ಗಳ, ಓಕೆನಾ. ಅಗ್ಗ ಅಂದರೆ ಬೇರೆ, ಅಗ್ಗ ಅಂದರೆ ಬೇರೆ, ಅಗ್ಗಳ ಅಂದರೆ ಶ್ರೇಷ್ಠ. ಅಗ್ಗ ಅಂದರೆ ಏನು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ನೀನು ಎಷ್ಟು ಅಗ್ಗದವನಿದೆಯಾ ಅಂತ ಅಂತಾರೆ, ಓಕೆನಾ. ಸೊ ಇದು ಒಂದು ಆಡು ಭಾಷೆಯಲ್ಲಿ ಬರ್ತದೆ ಅಗ್ಗ. ಇದೀಗ ಒಂದು ಈ ಈರುಳ್ಳಿಗಳ ಒಂದು ಬೆಲೆಯು ಅಗ್ಗವಾಗಿದೆ ಅಂದರೆ ಏನು ಹೇಳಿಪ್ಪ, ಕಾಮೆಂಟ್ನಲ್ಲಿ ಮಾಡಿ. ಗೆರೆ ಎಳೆದ ಪದದ ಸರಿಯಾದ ರೂಪ ಗುರುತಿಸಿ. ಈ ಗ್ರಂಥ ಸಂಪಾದನಾ ಕಾರ್ಯ
ಪಾಠ ಪರಿಷ್ಕರಣದಲ್ಲಿ ಮುಕ್ತಾಯವಾಗುತ್ತದೆ. ಗ್ರಂಥ ಸಂಪಾದನಾ ಕಾರ್ಯ ಪಾಠ ಪರಿಷ್ಕರಣದಲ್ಲಿ ಅಂದರೆ ಇಲ್ಲಿ ಈ ಒಂದು ಪಾಠ ಪರಿಷ್ಕರಣದ ಒಂದು ಸರಿಯಾದ ರೂಪ ಏನಪ್ಪ ಅಂದರೆ ಇದನ್ನು ಸ್ವಲ್ಪ ಒಂದು ತಪ್ಪಾಗಿ ಕೊಟ್ಟಿರ್ಬೋದು, ಆದರೆ ಒಂದು ತಪ್ಪಾಗಿದ್ದರೆ ಅದರ ಒಂದು ಸರಿಯಾದ ರೂಪ ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 3 ಬರುತ್ತೆ. ಪಾಠ ಪರಿಷ್ಕರಣ, ಇದು ಪರಿಷ್ಕರಣ ಅಲ್ಲ, ಓಕೆನಾ. ಪರಿಷ್ಕರಣ ರಾಂಗು, ಪಾಠ ಕರೆಕ್ಟ್ ಇದೆ, ಬಟ್ ಪರಿಷ್ಕರಣ ಕರೆಕ್ಟು. ನೆಕ್ಸ್ಟ್, ಕಥೆಯಾದಳು ಹುಡುಗಿ, ಈ ಲೇಖಕರು ಯಾರು? ಯಶವಂತ್ ಚಿತ್ತಾಲ್ ಅವರು ಈ ಕಥೆಯಾದಳು ಹುಡುಗಿ ಇದರ ಒಂದು ಕರ್ತೃ. ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ದೊರಕಿರುವ ಹಲ್ಮಿಡಿ ಗ್ರಾಮ ಯಾವ ಜಿಲ್ಲೆಯಲ್ಲಿದೆ? ಫ್ರೆಂಡ್ಸ್, ಹಲ್ಮಿಡಿ ಇದೊಂದು ಕನ್ನಡದ ಮೊಟ್ಟ ಮೊದಲ ಶಾಸನ, ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಅನ್ನುವ ಗ್ರಾಮ ಎಲ್ಲಿ ಬರ್ತದೆ? ಹಾಸನ ಜಿಲ್ಲೆ. ಗಿರೀಶ್ ಕಾರ್ನಾಡರ ಆತ್ಮಕಥೆ ಆಡಾಡುತ್ತ ಆಯುಷ್ಯ. ನೆಕ್ಸ್ಟ್, ಸ್ಥಾನಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಫ್ರೆಂಡ್ಸ್, ಇಲ್ಲಿ PQRS ಇದ್ದಾವೆ, ಓಕೆನಾ. ಸೊ ಒಂದು ಪ್ರಾಪರ್ ಸೀಕ್ವೆನ್ಸಲ್ಲಿ ಇದನ್ನು ಅರೇಂಜ್ ಮಾಡಿದಾಗ ಇದರ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 3 ಬರುತ್ತೆ. SRQP ಅಂದರೆ ಮೊದಲು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು. ಅಂದರೆ ಸುಲ್ತಾನರುಗಳು ಸಾಮ್ರಾಜ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಆಡಳಿತಗಾರರಿಗೆ ಭೂಮಿಯನ್ನು ನೀಡುತ್ತಿದ್ದರು. ಇವರನ್ನು ಜಹಗೀರುದಾರರು ಎಂದು ಕರೆಯಲಾಗುತ್ತಿತ್ತು. ಈ ಒಂದು ಜಹಗೀರುದಾರರು ಕಂದಾಯವನ್ನು ವಸೂಲಿ ಮಾಡುತ್ತಿದ್ದರು, ಆದರೆ ಸರ್ಕಾರ ನಿಗದಿಪಡಿಸಿದಷ್ಟು ಕಂದಾಯವನ್ನು ಮಾತ್ರ ಅವರು ರೈತರಿಂದ ವಸೂಲಿ ಮಾಡಬೇಕಿತ್ತು, ಓಕೆನಾ. ವಿಭಾವಾನುಭಾವ, ವ್ಯಭಿಚಾರಿ, ಸಂಯೋಗದ್ರಣ, ನಿಷ್ಪತ್ತಿ ಎಂಬ ರಸಸೂತ್ರ ನೀಡಿದ ಅಲಂಕಾಲಿಕ. ಇದು ಭರತ, ಓಕೆನಾ. ಭರತ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಧ್ವನ್ಯಾಲೋಕ ಕೃತಿ ರಚನೆಯ ಕೀರ್ತಿ ಇವನಿಗೆ ಸಲ್ಲುತ್ತದೆ. ಧ್ವನ್ಯಾಲೋಕವನ್ನು ರಚಿಸಿದವನು ಆನಂದವರ್ಧನ. ನೆಕ್ಸ್ಟ್, ಆನು ಒಲಿದಂತೆ ಹಾಡುವೆ ಎಂದು ಹೇಳಿದ ವಚನಕಾರ ಬಸವಣ್ಣವರು. ಆನು ಒಲಿದಂತೆ ಹಾಡುವೆ. ವಿರುದ್ಧ ಪದ ಅಗ್ಗಳ. ಅಗ್ಗಳ ಅಂದರೆ ಏನು? ಈಗಾಗಲೇ ಹೇಳಿದ್ದೀನಿ, ಶ್ರೇಷ್ಠ. ಅಗ್ಗಳ ಅಂದ್ರೆ ಶ್ರೇಷ್ಠ ಆಗತ್ತಾ. ಸೊ ನೀವು ಇಲ್ಲಿ ಏನು ಮಾಡ್ತೀರಿ? ಅಗ್ಗಳ ಅಂದ್ರೆ ಶ್ರೇಷ್ಠ ಆಗ್ತೀರಿ. ಇದು ರಾಂಗು, ಇದು ಸಮಾನಾರ್ಥಕ ಪದ. ಆದರೆ ಇದರ ವಿರುದ್ಧ ಪದ ಯಾವುದು? ಶ್ರೇಷ್ಠದ ವಿರುದ್ಧ ಯಾವುದು? ಕನಿಷ್ಠ. ಆಪ್ಷನ್ 1 ಕರೆಕ್ಟ್. ಅಗ್ಗಳ ಕನಿಷ್ಠ. ಚಿತ್ರಾಂಗದ ಇದೊಂದು ಖಂಡಕಾವ್ಯ. ನೆಕ್ಸ್ಟ್, ಅಂಕಿತನಾಮ ಎಂದರೆ ಒಂದೇ ಜಾತಿಯ ಅನೇಕ ವಸ್ತುಗಳಿಂದ ಒಂದನ್ನು ಬೇರೆಯಾಗಿ ತೋರಿಸಲು ಕೊಟ್ಟ ಹೆಸರನ್ನು ಹೇಳುವ ಪದ ಅಂಕಿತನಾಮ. ಪ್ರಯಾಣಿಕರಿಗೆ ತಾವು ಕಳೆದುಕೊಂಡ ಹಣ ಮತ್ತೆ ಸಿಕ್ಕಿತು. ಇಲ್ಲಿರುವ ಸರ್ವನಾಮ ಏನಪ್ಪ? ಇದು ತಾವು. ಇದೊಂದು ಸರ್ವನಾಮ. ತಾವು ಅಂದರೆ ಆತ್ಮಾರ್ಥಕ, ಓಕೆನಾ. ಆತ್ಮಾರ್ಥಕ. ಗಾಂಧಿಯು ನಿಜಕ್ಕೂ ದೇವತಾ ಸ್ವರೂಪಿ. ಇಲ್ಲಿರುವ ಅಲಂಕಾರ.
ಆಪ್ಷನ್ 1 ಕರೆಕ್ಟ್. ರೂಪಕ್ಕಲಂಕಾರ ಒಂದು ರೂಪವನ್ನು ಎದ್ದು ತೋರಿಸ್ತೈತಿ. ಇಲ್ಲಿ ಗಾಂಧಿ ಈ ಒಂದು ದೇವತಾ ಸ್ವರೂಪಿಗೆ ಹೋಲಿಸಲಾಗಿದೆ ಇಲ್ಲಿ ಈ ಒಂದು ವಾಕ್ಯದಲ್ಲಿ. ಓಕೆನಾ. ಸೊ ಇದು ರೂಪಕ್ಕಲಂಕಾರ. ಪಾಲು ಪಡೆಯುವವನು ಇಲ್ಲಿರುವುದು ತದ್ದಿತಾಂತ ನಾಮ. ಅವನು ನಾಳೆ ಹೋದಾನು ಇಲ್ಲಿರುವ ಕ್ರಿಯಾಧಾತುವಿನ ರೂಪ ಹೋದಾನು. ಹೋದಾನು ಅಂದ್ರೇನು? ಸಂಭವನಾರ್ಥಕ. ಸಂಭವ ಇದೆ. ಹೋದಾನು ಅಂದರೆ ಹೋಗುವವನಿದ್ದಾನೆ ಅಥವಾ ಹೋದ್ರೆ ಹೋಗ್ಬೋದು ಅಥವಾ ಹೋಗ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಂದು ಸಂಭವವಿದೆ. ಓಕೆನಾ. ಸೊ ಇಲ್ಲಿ ಸಂಭವನಾರ್ಥಕ ಕ್ರಿಯಾರೂಪ. ನೆಕ್ಸ್ಟ್, 2 ಅಥವಾ ಹೆಚ್ಚು ಸಹಜ ಧಾತುಗಳು ಸೇರಿ ಆದ ಧಾತು. 2 ಅಥವಾ ಹೆಚ್ಚು ಸಹಜ ಧಾತುಗಳು ಸೇರಿದ್ರೆ ಸಂಯುಕ್ತ ಧಾತು. ಪದೇಪು ಇದರ ಸಮಾನಾರ್ಥಕಗಳು. ಪದೇಪು ಅಂದರೆ ಪ್ರೀತಿ, ಮೆಚ್ಚುಗೆ, ಹಿಗ್ಗು, ನಟಿಸು. ಇದು ಕರೆಕ್ಟ್. ಸೂಸು ಇದರ ಸಮಾನಾರ್ಥಕಗಳು. ಸೂಸು ಅಂದರೆ ಚೆಲ್ಲು, ಪಸರಿಸು, ಹರಿ, ಎರಚು. ಆಪ್ಷನ್ 1 ಕರೆಕ್ಟ್. ಈ ಒಂದು ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದದ ಕನ್ನಡ ರೂಪ ಗುರುತಿಸಿ. ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದಕ್ಕೆ ನೋಟಿಸ್ ನೀಡಲಾಯಿತು. ನೋಟಿಸ್ ಇದರ ಒಂದು ಕನ್ನಡ ರೂಪ ಸೂಚನೆ. ಓಕೆನಾ. ಈ ಥರ ನಿಮಗೆ ಕೆಲವೊಂದು ಕಾಮನ್ ಆಗಿ ನೋಟಿಸು, ರಿಕ್ರೂಟ್ಮೆಂಟು, ಓಕೆನಾ, ನೋಟಿಫಿಕೇಷನ್ ಅಂದರೆ ಏನಪ್ಪ? ಅಧಿಸೂಚನೆ. ಓಕೆನಾ. ಈ ಥರ ಒಂದು ಕಾಮನ್ ಆದ ಒಂದು ಪದಗಳ ಒಂದು ಕನ್ನಡ ರೂಪ ಏನಂತ ನಿಮಗೆ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್, ಗೆರೆ ಎಳೆದ ಪದದ ಕನ್ನಡ ರೂಪ ಗುರುತಿಸಿ. ಪ್ರವಾಸದ ಎಕ್ಸ್ಪೀರಿಯನ್ಸ್ ಮರೆಯಲಾಗದ್ದು. ಎಕ್ಸ್ಪೀರಿಯನ್ಸ್ ಅಂದರೆ ಏನಪ್ಪ? ಅನುಭವ ಕರೆಕ್ಟ್. ಓಡಾರಿ ಅಂದರೆ ಕುಂಬಾರ. ಓಕೆನಾ. ಬೆಂತರ ಎಂದರೆ ಪಿಶಾಚಿ. ಗುಂಪಿಗೆ ಸೇರದವರನ್ನು ಗುರುತಿಸಿ. ನೋಡ್ರಿ, ಇಲ್ಲಿ ಕುವೆಂಪು ಕೊಟ್ಟಿದ್ದಾರೆ, ದ.ರಾ ಬೇಂದ್ರೆ ಕೊಟ್ಟಿದ್ದಾರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದ್ದಾರೆ. ಫ್ರೆಂಡ್ಸ್, ಈ ಒಂದು ಗುಂಪನ್ನು ನೋಡಿದ್ರೆ ನಿಮಗೆ ಏನು ನೆನಪಾಗುತ್ತಾ? ಇವರೆಲ್ಲ ಕನ್ನಡದ ಕವಿಗಳೇ, ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಒಂದು ಗುಂಪು ಅಂತ ಬಂದ ಮೇಲೆ ಆ ಒಂದು ಗುಂಪಲ್ಲಿ ಒಂದು ಸೆಪ್ರೇಟಾಗಿ ಅವರು ಯಾವ ಗುಂಪಿಗೆ ಸೇರ್ತಾರೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಕುವೆಂಪು ಅವರಿಗೆ, ದ.ರಾ ಬೇಂದ್ರೆ ಅವರಿಗೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಿಗೆ ಏನಪ್ಪ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಆದರೆ ಈ ಒಂದು BM ಶ್ರೀ ಅವರಿಗೆ ಜ್ಞಾನಪೀಠ ದೊರಕಿಲ್ಲ. ಓಕೆನಾ. ದೊರೆತಿಲ್ಲ ಅವರಿಗೆ. ಸೊ ಇವರಿಗೆ ಜ್ಞಾನಪೀಠ ದೊರೆತಿಲ್ಲ ಅಂದರೆ ಸೊ ಈ ಒಂದು ಗುಂಪಿನ ಪ್ರಕಾರ ಈ ಒಂದು ಗುಂಪಿಗೆ ಸೇರಲ್ಲ. ನೆಕ್ಸ್ಟ್, ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಸ್ವತಂತ್ರೋದಯ. ನೋಡಿ, ಇದನ್ನು ಕರೆಕ್ಟಾಗಿ ನಾವು ಈ ಥರ ಒಂದು ಸರಿಯಾದ ರೂಪವನ್ನು ಗುರುತಿಸಬೇಕು. ಅಂದರೆ ಇಲ್ಲಿ ಈ ಥರದ್ದು ನಿಮ್ಗೆ ನೋಡಿದ ಮೇಲೆ ಗೊತ್ತಾಗುತ್ತೆ ಕರೆಕ್ಟ್ ಆನ್ಸರ್ ಏನಂತ. ಸ್ವಾತಂತ್ರ್ಯೋದಯ ಇದು ಕರೆಕ್ಟ್. ಸ್ವಾತಂತ್ರ್ಯೋದಯ ಅಂದರೆ ಗಾಂಧಿಯುಗದ ಪ್ರಾರಂಭ ಎಂದು ರಣಹಲಿಗೆಯ ಅಭಿಪ್ರಾಯವಾಗಿದೆ. ಓಕೆನಾ. ಇಲ್ಲಿ ಕೂಡ ಒಂದು ಸರಿಯಾದ ರೂಪ ಐಡೆಂಟಿಫೈ ಮಾಡಬೇಕು. ಪರರ ಪರಿಶ್ರಮದ ಸಂಪಾದನೆಯನ್ನು ಕೃತ್ರಿಮ ನಮ್ಮದಾಗಿಸಿಕೊಳ್ಳುವುದು ಅನೀತಿ. ಈ ಥರ ಬರಲ್ಲ, ಇದು ತಪ್ಪು. ಕೃತ್ರಿಮ ಇದು ಕರೆಕ್ಟು. ಓಕೆನಾ. ಸೊ ಆಪ್ಷನ್ ನಂಬರ್ 2 ಕರೆಕ್ಟ್.
ಕರ್ನಾಟಕ ಸಂಗೀತದ ಪಿತಾಮಹ ಎಂಬ ಹೆಸರಿಗೆ ಪಾತ್ರರಾದವರು. ಇದೆಲ್ಲರಿಗೆ ಗೊತ್ತಿರುವ ವಿಷಯವೇ ಪುರಂದರದಾಸರು. ನೆಕ್ಸ್ಟ್ ಕೊನೆ ಕ್ವಶನು, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಜೋಡಿಸಿ. ಫ್ರೆಂಡ್ಸ್, ಇಲ್ಲಿ ಒಂದು ಶಫಲ್ ಆಗಿ ಕೊಟ್ಟಿರ್ತಾರೆ, ಇದನ್ನು ನೀವು ಸರಿಯಾಗಿ ಜೋಡಿಸಬೇಕು. ಸರಿಯಾಗಿ ಜೋಡಿಸಿದಾಗ ಇಲ್ಲಿ ಕರೆಕ್ಟ್ ಬರುವ ಆನ್ಸರು ಆಪ್ಷನ್ ನಂಬರ್ 3 SQRP. SQRP ಅಂದರೆ ಸರ್ವರಿಗೂ ಸಮಪಾಲು. ಸಾರಿ, SQ ಅಲ್ಲ, ಸರ್ವರಿಗೆ ಸಮಪಾಲು, ಸರ್ವರಿಗೂ ಸಮಬಾಳು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ಕರೆಕ್ಟ್. ಓಕೆನಾ? ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಸಾಮಾನ್ಯ ಕನ್ನಡದ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದವು. ಇದೇ ಟೈಪ್ ನಿಮಗೆ ಮುಂಬರುವ ಎಲ್ಲ ಒಂದು KPSC ಕಂಡಕ್ಟ್ ಮಾಡುವ ಒಂದು ಎಕ್ಸಾಮ್ ಆಗಲಿ, KEA ಕಂಡಕ್ಟ್ ಮಾಡಲಿ, ಓಕೆನಾ, ಯಾವುದೇ ಇನ್ನಿತರ ಒಂದು ಎಕ್ಸಾಮ್ಗಳಲ್ಲಿ ಈ ಒಂದು ಕನ್ನಡ ಒಂದು ಭಾಷಾ ವಿಷಯ ಇದ್ದರೆ ನಿಮಗೆ ಈ ಟೈಪ್ ಕ್ವಶನ್ ಬರ್ತಾವೆ. ಓಕೆನಾ? ಸೊ ಈ ಒಂದು ಕ್ವಶನ್ಗಳು ಮುಂಬರುವ PDO ಆಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, KS, PDO, ಏನಪ್ಪ FDA, SDA, ಓಕೆನಾ, ಮತ್ತು ಈ ಒಂದು ಕಡ್ಡಾಯ ಕನ್ನಡ ಭಾಷಾ ವಿಷಯಕ್ಕೆ ಇರ್ತೈತಿ, ಈ ಥರನೂ ಕೇಳ್ತಾರೆ. ಓಕೆನಾ? ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.